ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿವರಣೆಗೆ ಸ್ವಾಗತ. ನಾವೆಲ್ಲರೂ ಪ್ರತಿದಿನ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ತೀವಿ ಅಲ್ವಾ? ಆದರೆ ಆಲೋಚಿಸಿ ನೋಡಿ, ಈ ದೈನಂದಿನ ಆಚರಣೆ ಕೇವಲ ಒಂದು ಸಂಪ್ರದಾಯ ಮಾತ್ರವಲ್ಲ. ಇದು ನಮ್ಮ ಪುರಾತನ ಆಧ್ಯಾತ್ಮಿಕ ಜ್ಞಾನ ಮತ್ತು ವಿಜ್ಞಾನದ ಒಂದು ಅದ್ಭುತವಾದ ಕಾಂಬಿನೇಷನ್. ಹೌದು, ದೀಪ ಬೆಳಗೋದು ನಮ್ಮ ಮನೆಯ ವಾತಾವರಣನ ಶುದ್ಧೀಕರಿಸೋ ಜೊತೆಗೆ ಧನಾತ್ಮಕ ಶಕ್ತಿಯನ್ನ ಸೆಳೆಯೋ ಒಂದು ಪವರ್ಫುಲ್ ಪ್ರಕ್ರಿಯೆ. ಈ ಒಂದು ಪ್ರಸಿದ್ಧವಾದ ಮಂತ್ರ ನಾವು ಕೇಳೇ ಇರ್ತೀವಿ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ. ಅಂದ್ರೆ ದೀಪದ ಬೆಳಕು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ಈ ಮಂತ್ರ ಹೇಳುವ ಹಾಗೆ ಈ ಸರಳವಾದ ದೀಪ ಬೆಳಗುವ ಕಾರ್ಯ ನಮ್ಮ ಪಾಪಗಳನ್ನು ನಾಶ ಮಾಡಿ ಸಂಪತ್ತು, ಒಳ್ಳೆ ಆರೋಗ್ಯ ತರುವುದರ ಜೊತೆಗೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನ ಸಂಪೂರ್ಣವಾಗಿ ದೂರ ಮಾಡುತ್ತೆ. ಅಂದ್ರೆ ಇದು ಕೇವಲ ಬೆಳಕಲ್ಲ, ಸಾಕ್ಷಾತ್ ಚೈತನ್ಯ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಆಗಮ ಮತ್ತು ಸ್ಮೃತಿಶಾಸ್ತ್ರಗಳಲ್ಲಿ ಹೇಳಿರುವ 5 ಪ್ರಮುಖ ನಿಯಮಗಳು ಇಲ್ಲಿವೆ ನೋಡಿ. 1. ಸರಿಯಾದ ಎಣ್ಣೆ. 2. ಜ್ವಾಲೆಯ ದಿಕ್ಕು. 3. ಬತ್ತಿಗಳ ಸಂಖ್ಯೆ. 4. ಶುಭ ಸಮಯಗಳು. ಮತ್ತು ಕೊನೆಯದಾಗಿ 5. ನಾವು ಮಾಡಬಾರದ ತಪ್ಪುಗಳು. ಬನ್ನಿ, ಇವುಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ. ನಮ್ಮ ಮೊದಲನೇ ನಿಯಮ: ದೀಪಕ್ಕೆ ಬಳಸುವ ಇಂಧನ ಅಥವಾ ಎಣ್ಣೆ. ನಾವು ಯಾವ ಎಣ್ಣೆ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಮನೆಯಲ್ಲಿ ಅಡುಗೆಗೆ ಬಳಸುವ ಎಣ್ಣೆನ ದೇವರಿಗೆ ಬಳಸಬಾರ್ದು ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳಿವೆ. ಶುದ್ಧವಾದ ಹಸುವಿನ ತುಪ್ಪದ ದೀಪ ಸರ್ವಶ್ರೇಷ್ಠ. ಇದು ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತೆ. ವೈಜ್ಞಾನಿಕವಾಗಿ ನೋಡಿದ್ರೆ ತುಪ್ಪ ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಅದು ಕಣ್ಣಿಗೆ ಕಾಣದ ಸೂಕ್ಷ್ಮ ಕಣಗಳಾಗಿ ವಾತಾವರಣದಲ್ಲಿ ಹರಡುತ್ತೆ. ಇದು ಗಾಳಿಯಲ್ಲಿರೋ ಹಾನಿಕಾರಕ ವೈರಸ್ ಮತ್ತು ರೋಗಾಣುಗಳನ್ನು ನಾಶಪಡಿಸುತ್ತೆ. ಇನ್ನು ನಿರ್ದಿಷ್ಟ ಸಮಸ್ಯೆಗಳ ಪರಿಹಾರಕ್ಕೆ ಬೇರೆ ಬೇರೆ ಎಣ್ಣೆಗಳನ್ನು ಬಳಸಲಾಗುತ್ತೆ. ಇಲ್ಲಿ ನೋಡಿ, ವಿಭಿನ್ನ ದೈವಿಕ ಶಕ್ತಿಗಳಿಗೆ ತಕ್ಕಂತೆ ಎಣ್ಣೆಗಳನ್ನು ಹೇಗೆ ಹೊಂದಿಸಬೇಕು ಅನ್ನೋದು ಇಲ್ಲಿದೆ. ಉದಾಹರಣೆಗೆ, ಶನಿದೋಷ ನಿವಾರಣೆಗೆ ಎಳ್ಳೆಣ್ಣೆ ಬಳಸಿದ್ರೆ ಪತಿಯ ಆಯುಸ್ಸಿಗಾಗಿ ಮಹುವ ಅಥವಾ ಇಪ್ಪೆ ಎಣ್ಣೆ ಹಚ್ಚಬೇಕು. ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂದ್ರೆ ಸಾಸ್ವೆ ಎಣ್ಣೆ. ಇದನ್ನ ದೈನಂದಿನ ದೇವರ ಪೂಜೆಗೆ ಬಳಸಬಾರ್ದು, ಆದರೆ ಪಿತೃಗಳ ತೃಪ್ತಿಗೆ ಮತ್ತು ಭೈರವನ ಕೃಪೆಗೆ ಬಳಸಬಹುದು. ಅರಳಿಮರದ ಕೆಳಗೆ ಸಾಸ್ವೆ ಎಣ್ಣೆ ದೀಪ ಹಚ್ಚಿದ್ರೆ ಎಂಥ ಕಷ್ಟಗಳಿದ್ರೂ ನಿವಾರಣೆ ಆಗುತ್ತೆ ಅನ್ನೋದು ಶಾಸ್ತ್ರದ ಮಾತು. ಈಗ 2ನೇ ನಿಯಮಕ್ಕೆ ಬರೋಣ. ಅದೇ ದೀಪದ ಜ್ವಾಲೆಯ ದಿಕ್ಕು. ದೀಪದ ಬತ್ತಿ ಯಾವ ಕಡೆ ಮುಖ ಮಾಡಿದೆ ಅನ್ನೋದು ನಾವು ಬಳಸೋ ಎಣ್ಣೆಯಷ್ಟೇ ಮುಖ್ಯ. ನಮ್ಮ ದೈನಂದಿನ ಪೂಜೆಯಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಪೂರ್ವ ದಿಕ್ಕಿಗೆ ದೀಪ ಬೆಳಗಿದ್ರೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಸಿಗುತ್ತೆ, ಹಾಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಉತ್ತರ ದಿಕ್ಕಿಗೆ ಹಚ್ಚಿದ್ರೆ ಆರ್ಥಿಕ ಲಾಭ ಮತ್ತು ಜ್ಞಾನ ವೃದ್ಧಿ. ಪಶ್ಚಿಮ ದಿಕ್ಕು ಅಡೆತಡೆಗಳು ಮತ್ತು ದುಃಖ ತರುತ್ತೆ. ಇನ್ನು ದಕ್ಷಿಣ ದಿಕ್ಕು ಹಣಕಾಸಿನ ನಷ್ಟ ತರುತ್ತೆ. ದಕ್ಷಿಣ ದಿಕ್ಕನ್ನ ಕೇವಲ ಪಿತೃಕಾರ್ಯಗಳಿಗೆ ಮಾತ್ರ ಮೀಸಲಿಡಲಾಗಿದೆ. ಇನ್ನು 3ನೇ ನಿಯಮ: ದೀಪದ ಬತ್ತಿಗಳ ಸಂಖ್ಯೆ ಮತ್ತು ಅದು ಮಾಡಿರೋ ವಸ್ತು. ನಮ್ಮ ಶಾಸ್ತ್ರೀಯ ಸಂಪ್ರದಾಯದಲ್ಲಿ ಬತ್ತಿಗಳ ಸಂಖ್ಯೆ ಮತ್ತು ಅದರ ಬಣ್ಣಕ್ಕೆ ಬಹಳ ದೊಡ್ಡ ಅರ್ಥವಿದೆ. ಯಾವಾಗಲೂ ಬೆಸ ಸಂಖ್ಯೆಯ ಬತ್ತಿಗಳನ್ನೇ ಬಳಸಬೇಕು. ಎಣ್ಣೆಯ ದೀಪದಲ್ಲಿ ಕೆಂಪು ಬಣ್ಣದ ಬತ್ತಿ ಬಳಸೋದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯಲ್ಲಿ ತುಂಬಾನೇ ಮಂಗಳಕರ. ಕಾರ್ತಿಕೇಯನ ಆಶೀರ್ವಾದಕ್ಕೆ 5 ಮುಖದ ದೀಪ, ಲಕ್ಷ್ಮೀದೇವಿ ಸದಾ ಮನೆಯಲ್ಲಿ ಇರಲು 7 ಮುಖದ ದೀಪ, ಹಾಗೆ ಪರಶಿವನ ಕೃಪೆಗೆ 8 ಅಥವಾ 12 ಮುಖದ ದೀಪ ಹಚ್ಚಬೇಕು. ಪ್ರತಿಯೊಂದು ಸಂಖ್ಯೆಗೂ ಆಯಾ ದೈವಿಕ ಶಕ್ತಿಯೊಡನೆ ನೇರ ಕನೆಕ್ಷನ್ ಇದೆ. ಈ 365 ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ಅತ್ಯಂತ ವಿಶೇಷವಾದದ್ದು. ಕಾರ್ತಿಕ ಮಾಸದಲ್ಲಿ 365 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಆಕಾಶ ದೀಪ ಹಚ್ಚೋ ಅದ್ಭುತ ಸಂಪ್ರದಾಯ ನಮ್ಮಲ್ಲಿದೆ. ಪುರಾಣಗಳ ಪ್ರಕಾರ ದ್ರೌಪದಿ ತನ್ನ ಕಷ್ಟಗಳಿಂದ ಹೊರಬರಲು ಮತ್ತು ಸುಭದ್ರೆ ಅರ್ಜುನನನ್ನ ಪಡೆಯಲು ಇದೇ ಕಾರ್ತಿಕ ದೀಪವ್ರತ ಮಾಡಿದ್ರು ಅಂತ ಹೇಳ್ತಾರೆ. ಇದು ನಮ್ಮ ಜೀವನದ ಅತಿದೊಡ್ಡ ಅಡೆತಡೆಗಳನ್ನ, ಹಿಂದಿನ ಕಷ್ಟಗಳನ್ನ ಸಂಪೂರ್ಣವಾಗಿ ದೂರ ಮಾಡೋ ಶಕ್ತಿ ಹೊಂದಿದೆ. ನಮ್ಮ 4ನೇ ನಿಯಮ: ಶುಭ ಸಮಯಗಳು. ಎಷ್ಟೇ ಒಳ್ಳೆ ತುಪ್ಪ ಅಥವಾ ಎಣ್ಣೆ ಇದ್ರೂ ದೀಪನ ಸರಿಯಾದ ಮುಹೂರ್ತದಲ್ಲಿ ಹಚ್ಚಿದಾಗ ಮಾತ್ರ ಅದರ ಪೂರ್ಣ ಫಲ ಸಿಗೋದು. ಬೆಳಗಿನ ಜಾವದ ಲೆಕ್ಕಾಚಾರ ನೋಡಿ. ಸೂರ್ಯೋದಯದ ಸಮಯದಲ್ಲಿ, ಅಂದ್ರೆ ಮುಂಜಾನೆ 5 ಗಂಟೆ ಸುಮಾರಿಗೆ ಮಂಗಳಾರತಿಯೊಂದಿಗೆ ದೀಪ ಬೆಳಗೋದು ಅತ್ಯಂತ ಶ್ರೇಷ್ಠ. ಒಂದು ವೇಳೆ ಅದು ಆಗಿಲ್ಲ ಅಂದ್ರೆ ಬೆಳಗ್ಗೆ 6:30 ಪೂಜೆ ಸಮಯದಲ್ಲಿ ಹಚ್ಚಬಹುದು. ಗರಿಷ್ಠ ಅಂದ್ರೆ ಬೆಳಗ್ಗೆ 10 ಗಂಟೆಯ ನೈವೇದ್ಯ ಆರತಿಯ ಒಳಗಾಗಿ ದೀಪ ಬೆಳಗಿಸಲೇಬೇಕು. ಸಂಜೆಯ ಪ್ರದೋಷ ಕಾಲದ ಲೆಕ್ಕಾಚಾರ ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಸೂರ್ಯಾಸ್ತ ಆದ ತಕ್ಷಣ 48 ನಿಮಿಷಗಳ ಕಾಲ ಈ ಪವಿತ್ರವಾದ ಪ್ರದೋಷ ಕಾಲ ಇರುತ್ತೆ. ಈ ಸಮಯದಲ್ಲಿ ದೀಪ ಹಚ್ಚೋದು ಬೆಸ್ಟ್. ಸಂಜೆ 7:45 ಸಂಧ್ಯಾ ಆರತಿಯವರೆಗೂ ಹಚ್ಚಬಹುದು.
ಆದರೆ ರಾತ್ರಿ 8:30ರ ಶಯನ ಆರತಿಯ ನಂತರ ದೇವರಿಗೆ ದೀಪ ಹಚ್ಚೋದ್ರಲ್ಲಿ ಯಾವುದೇ ಅರ್ಥನೇ ಇಲ್ಲ ಅಂತ ಆಗಮಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತವೆ. ಈಗ ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕವಾದ 5ನೆಯ ನಿಯಮ, ನಾವು ಮಾಡಬಾರದ ತಪ್ಪುಗಳು. ದೀಪದ ಪಾಸಿಟಿವ್ ಎನರ್ಜಿನ ತಡೆಯುವ ಕೆಲವು ಸಾಮಾನ್ಯ ತಪ್ಪುಗಳಿವು. ಇವುಗಳ ಬಗ್ಗೆ ನಾವು ಎಚ್ಚರದಿಂದ ಇರಲೇಬೇಕು. ಮೊದಲನೆಯದಾಗಿ, ದೇವರ ದೀಪದಿಂದ ನೇರವಾಗಿ ಅಗರಬತ್ತಿ ಅಥವಾ ಧೂಪವನ್ನು ಹಚ್ಚಲೇಬಾರದು. ಹೀಗೆ ಮಾಡಿದ್ರೆ ಪೂಜೆ ಫಲಿಸೋದಿಲ್ಲ. ಎರಡನೆಯದಾಗಿ, ಬರ್ತ್ಡೇ ಕ್ಯಾಂಡರ್ ತರ ಬಾಯಿಂದ ಉದಿ ದೀಪ ನಂದಿಸ್ಬಾರ್ದು. ಹಾಗೆ ಒಂದು ದೀಪದಿಂದ ಮತ್ತೊಂದು ದೀಪನ ಹಚ್ಚೋದು ಕೂಡ ನಿಷೇಧ. ತುಪ್ಪದ ದೀಪ ಹಚ್ಚಿದ ತಕ್ಷಣವೇ ಅದರ ಜೊತೆ ಎಣ್ಣೆ ದೀಪ ಬೆಳಗಬಾರ್ದು ಮತ್ತು ಒಡೆದ ಅಥವಾ ಬೆರುಕು ಬಿಟ್ಟ ಮಣ್ಣಿನ ದೀಪಗಳನ್ನ ಪೂಜೆಗೆ ಬಳಸಲೇಬಾರದು. ಮುಖ್ಯ ದ್ವಾರದಲ್ಲಿ ದೀಪ ಇಡುವಾಗ ಆಗೋ ಒಂದು ಬಹುದೊಡ್ಡ ತಪ್ಪನ್ನ ನಾವು ಗಮನಿಸಲೇಬೇಕು. ಮುಖ್ಯ ದ್ವಾರದ ಹತ್ರ ಹಚ್ಚುವ ದೀಪದ ಜ್ವಾಲೆ ಯಾವಾಗಲೂ ಮನೆಯಿಂದ ಹೊರಗಡೆ ಮುಖ ಮಾಡಿರಬೇಕು. ಅದನ್ನ ಎಂದಿಗೂ ಮನೆಯ ಒಳಗಡೆ ಮುಖ ಮಾಡುವಂತೆ ಇಡಬಾರ್ದು. ಇದು ಅತ್ಯಂತ ಅಶುಭ. ದೀಪದ ಬೆಳಕು ಹೊರಗಿನ ನೆಗೆಟಿವಿಟಿನ ತಡೆದು ಪಾಸಿಟಿವಿಟಿನ ಒಳಗೆ ಆಕರ್ಷಿಸುವಂತಿರಬೇಕು, ಅಲ್ವಾ? ಈಗ ನಾವು ಈ ವಿವರಣೆಯ ಕೊನೆಯ ಘಟ್ಟದಲ್ಲಿದ್ದೀವಿ. ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ, ಪ್ರತಿದಿನ ನಾವು ಹಚ್ಚೋ ದೀಪ ನಿಜವಾದ ಆಧ್ಯಾತ್ಮಿಕ ಶಕ್ತಿ ಮತ್ತು ಬೆಳಕನ್ನ ತರ್ತಿದೆಯಾ ಅಥವಾ ಕೇವಲ ಎಣ್ಣೆನ ಸುಡ್ತಿದ್ದೀವಾ? ಶಾಸ್ತ್ರಗಳು ತಿಳಿಸಿರೋ ಈ 5 ನಿಖರವಾದ ನಿಯಮಗಳನ್ನ, ಅಂದ್ರೆ ಸರಿಯಾದ ಎಣ್ಣೆ, ಸರಿಯಾದ ದಿಕ್ಕು, ಬತ್ತಿಗಳ ಲೆಕ್ಕಾಚಾರ, ನಿಖರವಾದ ಮುಹೂರ್ತ ಮತ್ತು ತಪ್ಪುಗಳನ್ನು ಮಾಡದೇ ಇರೋದು, ಇವುಗಳನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ದೈನಂದಿನ ಪೂಜೆ ಒಂದು ಪ್ರಬಲ ಶಕ್ತಿಯಾಗಿ ಬದಲಾಗುತ್ತೆ. ನಾಳೆ ಬೆಳಿಗ್ಗೆ ನೀವು ದೀಪ ಹಚ್ಚುವಾಗ ಈ ನಿಯಮಗಳನ್ನೊಮ್ಮೆ ನೆನಪಿಸ್ಕೊಳ್ಳಿ. ಆ ನೈಜ ಆಧ್ಯಾತ್ಮಿಕ ಶಕ್ತಿಯನ್ನ ನೀವೇ ಅನುಭವಿಸಿ. ಧನ್ಯವಾದಗಳು.